ಈಗ ನಾವು ನೋಡ್ತಿರೋಂಥ ಜಾಗ ಬಂದು ಹಲವಾರು ಅಚ್ಚರಿಯ ವಿಷಯಗಳಿಂದ ಕೂಡಿದೆ. ಅದು ಮೇಯ್ನಾಗಿ ಈ ಬೆಟ್ಟಕ್ಕೂ ರಾಮಾಯಣ ಕಾಲಕ್ಕೂ ಸಂಬಂಧ ಇದೆ. ಅದೇ ಈ ಸಿದ್ದರ ಬೆಟ್ಟ. ಸುವರ್ಣಮುಖಿ ನದಿ ಸಹ ಹುಟ್ಟೋದು ಈ ಜಾಗದಲ್ಲಿನೇ, ಅದು ದೇವರ ಮುಂದೆನೆ. ನೋಡ್ಬೋದು ಈಗ ಸ್ವಲ್ಪ ವ್ಯೂ ಕಾಣಿಸ್ತಾ ಇದೆ. ಹೇಳ್ತಾ ಇದ್ರು ಇನ್ನು ನಾವು ಅರ್ಧನೂ ಬಂದಿಲ್ಲ ಅಂತ. ನನಗೆ ಬೆಟ್ಟದ ಬಗ್ಗೆ ಒಂಚೂರು ಐಡಿಯಾ ಇಲ್ಲ ಎಷ್ಟು ದೂರ ಇದೆ ಏನು ಅಂತ. ಸೊ ಇನ್ನೂ ಅರ್ಧ ಬಂದಿಲ್ಲ ಅಂತ ಹೇಳಿದ್ರೆ ಇನ್ನೂ ತುಂಬ ಇದೆ. ಸೊ ಬನ್ನಿ ಹೋಗೋಣ. ನೋಡ್ಬೋದು ಅಕ್ಕಪಕ್ಕ ಸುತ್ತ ಬೆಟ್ಟಗಳೇ ಕಾಣಿಸ್ತಿದೆ. ವ್ಯೂ ಮಾತ್ರ ಸಾಕಾಗಿದೆ. ಗಂಡ್ಮಕ್ಳು ಜೀವನ ಪಾವನ. ಇದು ಬೆಟ್ಟವನ್ನು ಗವಿಸಿದ್ದೇಶ್ವರ ಬೆಟ್ಟ ಅಂತ ಸಹ ಕರೀತಾರೆ. ಗವಿಸಿದ್ದೇಶ್ವರ ಅಂತ ಬೆಟ್ಟ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಇಲ್ಲಿ ತುಂಬ ಗವಿಗಳಿವೆ, ಅಂದರೆ ಗುಹೆಗಳು. ತುಂಬ ಸಿದ್ಧರು ಇಲ್ಲಿ ತಪಸ್ಸನ್ನು ಮಾಡಿ ಇರ್ತಾರೆ. ಅದಕ್ಕೋಸ್ಕರ ಇದನ್ನು ಗವಿಸಿದ್ಧರ ಬೆಟ್ಟ ಅಂತ ಕರೀತಾರೆ. ಈ ಬೆಟ್ಟದಲ್ಲಿ ಆ ಸಂಜೀವಿನಿ ಭಾಗ ಏನು ಬಿದ್ದಿದೆ, ಅದಕ್ಕೋಸ್ಕರ ಇದನ್ನು ಕರ್ನಾಟಕ ಸಂಜೀವಿನಿ ಬೆಟ್ಟ ಅಂತ ಕರೀತಾರೆ. ಅಂದರೆ ಇಲ್ಲಿ ತುಂಬ ಔಷಧಿಗಳ ಗಿಡಗಳು ಭಾಳಷ್ಟಿವೆ ಅಂತ ಹೇಳ್ತಾರೆ. ಸಂಜೀವಿನಿ ಸಹ ಇದೆ ಅಂತ ಹೇಳ್ತಾರೆ. ಅದು ಇದುವರೆಗೂ ಯಾರು ಸಹ ಕಂಡು ಬಂದಿಲ್ಲ. ಅದು ಎಷ್ಟು ನಿಜ ಅಂತಲೂ ಸಹ ಗೊತ್ತಿಲ್ಲ. ತುಂಬ ಗಿಡಮೂಲಿಕೆಗಳು ಈ ಬೆಟ್ಟ ತುಂಬ ಇವೆ ಅಂತ ಹೇಳ್ತಾರೆ. ಇಲ್ಲಿ ಲಾಸ್ಟ್ ಥರ ಮಧುಗಿರಿ ಬೆಟ್ಟ ಬೇರೆ ಕಡೆ ಹೋಗಿದ್ವಲ್ಲ, ಆ ಥರ ಏನಿಲ್ಲ. ಮಧ್ಯೆ ಮಧ್ಯೆ ಸ್ನ್ಯಾಕ್ಸ್ ಸಹ ಸಿಗುತ್ತೆ, ವಾಟರ್ ಬಾಟಲ್ ಸಹ ಸಿಗುತ್ತೆ. ಮೊದಲಲ್ಲಾದರೆ ನಾವೇ ತೊಗೊಂಡೋಗ್ಬೇಕಿತ್ತು, ಅದೊಂದು ಅನುಕೂಲ. ಇಲ್ಲಿ ನೀರು ನಾವೇ ತರಬೇಕು ಅಂತೇನು ಇಲ್ಲ, ಮಧ್ಯೆ ಮಧ್ಯೆ ನೀರು ಸಿಗುತ್ತೆ. ನೋಡ್ಬೋದು ಈಗ ಯೂಟ್ಯೂಬ್ ಅಣ್ಣ. ಹಾಂ ನೋಡ್ಬೋದು. ನೋಡ್ಬೋದು ಈಗ ಸ್ವಲ್ಪ ಅರ್ಧ ದಾರಿ ಬಂದಿದ್ದೀವಿ. ನೋಡ್ಬೋದು ನೀವು ಸ್ವಲ್ಪ ಹಂಗೆ ಇದೆ, ಸ್ವಲ್ಪ ಕೋತಿಗಳ ಕಾಟ. ಬ್ಯಾಗಿಗೆ ತರೋದು ಹುಷಾರಾಗಿ ಬರಬೇಕು. ಅಡ್ಡಕ್ಕೆ ಹೋದ್ಮೇಲೆ ಹಿಂಸೆ ತಾನೆ ಅವ್ರಿಗೆ. ಕೋತಿಗಳಿಗೆ ನೀರಿಲ್ಲ ನೋಡ್ಬೋದು.
ದೇವಸ್ಥಾನ ರೀಚ್ ಆದವು. ಅವಾಗಲೇ ಹೇಳ್ದಂಗೆ ಸ್ವಲ್ಪ ಕೋತಿಗಳು ಇಲ್ಲಿ ನೋಡ್ಬೋದು. ರೀಚ್ ಆಗಿದ್ದೀವಿ ಫೈನಲಿ. ಇಲ್ಲೇ ದೇವಸ್ಥಾನ ಇರೋದು. ಲಿಂಗ ಇದೆ ಅನ್ಸುತ್ತೆ. ಈ ತರ ಹಿಂಸೆ ಕೊಡ್ರಿ ಯಾರು 42 ನಮ್ಮದು ಆನ್ಲೈನ್ ಇಲ್ಲ ಆನ್ಲೈನ್. ಇಲ್ಲ ಅದೆಲ್ಲ ಎಲ್ಲ ಸೆಟ್ ಅನ್ನೋದು ಇದು ಎಕ್ಸ್ಟ್ರಾ ಏನು ತಗೊಂಡಿಲ್ಲ. ಇದೊಂದೇ ಮಾತ್ರ, ಇವೆಲ್ಲ ಎಕ್ಸ್ಟ್ರಾ. ಎಷ್ಟು ಅವರ್ ಆಗುತ್ತೆ? ಇದೇ 2,500 ಇಷ್ಟು. 42 ಪ್ಲಸ್ ಮೆಮೊರಿ ಕಾರ್ಡ್ ಎಲ್ಲ ಸಫಿಷಿಯೆಂಟ್ ಇರುತ್ತಾ? ಎಲ್ಲ ಸಪ್ರೇಟ್ ಎಲ್ಲ ಎಲ್ಲ ಸಲ ಯೂಟ್ಯೂಬರಾ ನೀವು? ಹಾಂ. ಏನು ಚಾನಲ್ ಹೆಸರು? ಸಿಂಗಲ್ ಸೋಲ್ ಮಿಸ್ಟರ್ 360 ಅಂತ. ಸಿಂಗಲ್ ಸೋಲ್. ಫೈನಲಿ ದೇವಸ್ಥಾನ ಹತ್ರ ಬಂದು ರೀಚ್ ಆದ್ವಿ. ಮೇಲೆ ಹತ್ತಿದ್ದೀವಿ. ನೋಡ್ಬೋದು ನಾನು ಹಿಂದೆ ವ್ಯೂ ಹೇಗಿದೆ ಅಂತ. ಸಖತ್ತಾಗಿದೆ ವ್ಯೂ ಮಾತ್ರ. ತೋರಿಸ್ತೀನಿ ನೋಡಿ. ನೋಡ್ಬೋದು ಸಖತ್ತಾಗಿದೆ ವ್ಯೂ ಮಾತ್ರ. ಮೇಲ್ಗಡೆ ಸುತ್ತ ಬೆಟ್ಟಗಳೇ. ನೋಡಿ ಕೋತಿಗಳಿಗೆ ನೀರಿಲ್ದಿರೋದ್ರಿಂದ ಪಾಪ ಬಂಡೆಯಿಂದ ಹರ್ಕೊಂಬಂದಿರೋ ನೀರನ್ನು ಕುಡಿತೀವಿ. ನೋಡ್ಬೋದು ಅಲ್ಲಿ. ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ಬಂದ್ವಿ. ಎಂಟ್ರೆನ್ಸಲ್ಲಿ ಬಂದಾಗ ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ಇರುತ್ತೆ. ಅಂದರೆ ಒಳಗೆ ಹೋಗೋಕ್ಕಲ್ಲ, ದೇವಸ್ಥಾನಕ್ಕಲ್ಲ. ಇಲ್ಲಿ ನೀರು ಹಾಕ್ತಾರೆ, ಅದಕ್ಕೋಸ್ಕರ ಟಿಕೆಟ್ ತೊಗೊಂಡ್ಬಿಟ್ಟು ಇಲ್ಲಿ. ನಾನು ನಿಮ್ಗೆ ಹೇಳಿದ್ನಲ್ಲ ಸುವರ್ಣಮುಖಿ ನದಿಯ ಉಗಮ ಸ್ಥಾನ ಅಂತ, ಅದೇ ನೀರಿನ ಬಗ್ಗೆ ಹೇಳ್ತಿರೋದು. ಇಲ್ಲಿ ಬಂದು 10 ರೂಪಾಯಿ ಟಿಕೆಟ್ ತೊಗೊಂಡ್ರೆ ಆ ನೀರನ್ನು ತಲೆ ಮೇಲೆ ಹಾಕ್ತಾರೆ. ಆ ನೀರಿಂದ ಸ್ನಾನ ಮಾಡಿದ್ರೆ ಇಲ್ಲಿ ಚರ್ಮರೋಗಗಳು ವಾಸಿ ಆಗ್ತವೆ ಅಂತ ಇಲ್ಲಿಯ ನಂಬಿಕೆ. ಸೊ ನೀವೇನಾದ್ರು ಬಂದರೆ ಜೊತೆಲಿ ಬಟ್ಟೆ ತೊಗೊಂಬನ್ನಿ, 10 ರೂಪಾಯಿ ಟಿಕೆಟ್ ತೊಗೊಂಡು ಆ ನೀರಲ್ಲಿ ಸ್ನಾನ ಮಾಡಿ. ಸೊ ನಾನು ಬಟ್ಟೆ ತಂದಿರಲಿಲ್ಲ, ಜಸ್ಟ್ ತಲೆ ಮೇಲೆ ಹಾಕ್ಸ್ಕೊಂಡೆ ಅಷ್ಟೇ. ಸೊ ನೀವೇನೋ ಬಂದರೆ ಬಟ್ಟೆ ತೊಗೊಂಬರ್ಬೋದು. ಸೊ ಇಲ್ಲಿ ಎಂಟ್ರಿ ಒಳಗೆ ಹೋಗೋಣ. ನೋಡ್ಬೋದು ಇಲ್ಲಿ ನೀರು ಬರ್ತಾ ಇದೆ. ಟಿಕೆಟ್ ತೊಗೊಬೇಕು. ಹೀಗೆ ಒಳಗಡೆ ಹೋದರೆ ಇದು ಉಗಮ ಸ್ಥಾನ. ಅಲ್ಲಿ ಒಳಗಡೆ ಹೋಗಿ ಹೀಗೆ ಬರ್ತದೆ. ಗೋಪುರದಲ್ಲಿ ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ. ಇನ್ಸ್ಟಾ 360 ಸ್ವಲ್ಪ ಇನ್ನೊಂದು ಕ್ಯಾಮ್ರಾದಲ್ಲಿ ಮಾಡ್ತೀನಿ ವಿಡಿಯೋ. ಫುಲ್ಲು ಬ್ಲ್ಯಾಕ್, ಇಲ್ಲಿ ಕತ್ಲೆ ಆಗಿದೆ. ನೋಡ್ಬೋದು ಇಲ್ಲಿ ಹೊರಗಡೆ ಬಂದ್ವಿ. ವಿಡಿಯೋ ಮಾಡೋಂಗಿಲ್ಲ ಅಂತ ಮುಂದಕ್ಕೆ. ಸೊ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಆದರೂ ಸ್ವಲ್ಪ ವಿಡಿಯೋಸ್ ಮಾಡಿಕೊಂಡೆ, ಫೋಟೋಸ್ ತೆಗೆದಿದ್ದೀನಿ, ಅದನ್ನು ಹಾಕ್ತೀನಿ. ಸೊ 10 ರೂಪಾಯಿ ಟಿಕೆಟ್ ತೊಗೊಂಡ್ರೆ ನಿಮಗೆ ನೀರು ಹಾಕ್ತಾರೆ ಅಲ್ಲಿ. ಆ ನೀರು ಹಾಕ್ಕೊಂಡ್ರೆ ಕಾಯಿಲೆಗಳು ದೂರ ಆಗ್ತವೆ ಅಂತ ಇಲ್ಲಿ ನಂಬ್ತಾರೆ. ಸೊ ಅದಕ್ಕೋಸ್ಕರ ಬಂದರೆ 10 ರೂಪಾಯಿ ಟಿಕೆಟ್ ತೊಗೊಳ್ಳಿ. ಸೊ ನೀರು ಹಾಕ್ತಾರೆ, ಬೇಕು ಬಂದರೆ ಬಟ್ಟೆ ತೊಗೊಂಬನ್ನಿ, ಚೇಂಜ್ ಮಾಡ್ಕೊಬೋದು. ನಾನು ಬಟ್ಟೆ ತಂದಿರಲಿಲ್ಲ, ಜಸ್ಟ್ ತಲೆ ಮೇಲೆ ಹಾಕ್ಸ್ಕೊಂಡೆ ಅಷ್ಟೇ. ಚೆನ್ನಾಗಿರುತ್ತೆ.
ಬನ್ನಿ. ಬರ್ತಾ ಇದೀನಿ ನಡಿ ಹಾಗೆ ಅದು ಬಿಟ್ಟರೆ ಅದಾದ್ಮೇಲೆ ಅದ್ರ ಪಕ್ಕದಲ್ಲೇ ರೋಡ್ ಇದೆ, ಮೇಲೆ ಹೋಗುತ್ತೆ. ಅಂದರೆ ರೋಡ್ ಅಂದರೆ ಕಾಲ್ದಾರಿ. ಏನಮ್ಮ ಸುಮ್ಮನೆ ನಿಂತ್ಕೊಬೇಕು. ಲಾಕ್ ಮಾಡು, ಮೊಬೈಲ್ ಆಫ್ ಮಾಡು. Hold me close till I get up. Time is barely on our side. I don't wanna waste what's left. The storms we chase are leading